ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಹೇರ್ ಆಯಿಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲ್ನ ನಾನು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗಿದೆ. ಅದ್ರ ಜೊತೆಗೆ ಹೇರ್ ಫಾಲ್ ಕಡಿಮೆ ಆಗಿದೆ ಮತ್ತು ಕೂದಲಲ್ಲಿ ಒಂದು ಶೈನ್ ಬಂದಿದೆ, ನೀವು ನೋಡ್ತಾ ಇರಬಹುದು. ಸೊ ಈ ಒಂದು ಹೇರ್ ಆಯಿಲ್ನ ವಾರಕ್ಕೆ 2 ಸಲ ನಾನು ಬಳಸ್ತೀನಿ. ಆದರೂ ಕೂಡ ಇದರ ರಿಸಲ್ಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಹೇರ್ ಆಯಿಲ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಈ ಒಂದು ಹೇರ್ ಆಯಿಲ್ಗೆ ಬಳಸ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಫಸ್ಟಿಗೆ ಕರಿಬೇವು, ಅದಾದಮೇಲೆ ಒಣನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ, ಒಂದು ಚಿಕ್ಕದಾದಂತಹ ಈರುಳ್ಳಿನ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ ಮೆಂತೆ ಮತ್ತು ರೋಸ್ಮೆರಿ ಡ್ರೈ ಲೀವ್ಸನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ತುಂಬ ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಗಾಣದ ಎಣ್ಣೆ. ಸರಿನಾ? ಇದನ್ನು ಮಾಡಲಿಕ್ಕೆ ನೋಡಿ ನಾನು ಇಲ್ಲಿ ಒಂದು ಕಬ್ಬಿಣದ ಕಾವಲಿಯನ್ನು ತೊಗೊಂಡಿದ್ದೀನಿ. ನೀವು ಕಬ್ಬಿಣದ ಕಾವಲಿ ಇದ್ದರೆ ತೊಗೋಬೋದು, ಇಲ್ಲ ಅಂತಂದರೆ ಒಂದು ಥಿಕ್ ಬೇಸ್ ಇರುವಂಥ ಸ್ಟೀಲ್ ಪಾಟನ್ನು ತೊಗೊಳ್ಳಿ. ಸರಿನಾ? ಇದಕ್ಕೆ ನೋಡಿ 2 ಚಮಚದಷ್ಟು ಇಲ್ಲಿ ಒಣನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ, ಮತ್ತು ಇದ್ರ ಜೊತೆಗೆ 1 ಚಮಚದಷ್ಟು ಮೆಂತೆ ಮತ್ತು 1 ಚಮಚದಷ್ಟು ರೋಸ್ಮೆರಿ ಡ್ರೈ ಲೀವ್ಸನ್ನು ಹಾಕ್ತಾಯಿದ್ದೀನಿ. ಸೊ ನಾನು 1 ಬೌಲಷ್ಟು ಎಣ್ಣೆನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ಉಳಿದಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸರಿನಾ? ಇವಾಗ ಕತ್ತರಿಸಿ ಇಟ್ಕೊಂಡಿರುವಂಥ ಒಂದು ಚಿಕ್ಕದಾದಂಥ ಈರುಳ್ಳಿನ ಹಾಕಿಬಿಟ್ಟು ನಂತರ 1 ಮುಷ್ಟಿಯಷ್ಟು ಇಲ್ಲಿ ಕರಿಬೇವನ್ನು ತೊಗೊಂಡಿದ್ದೀನಿ. ಸೊ ಕರಿಬೇವನ್ನು ಕೂಡ ಕೈಯಿಂದ ಸ್ವಲ್ಪ ಈ ಥರ ತಿರ್ಚಿ ಹಾಕ್ತಾಯಿದ್ದೀನಿ. ಓಕೆನಾ? ಇದೆಲ್ಲ ಹಾಕ್ಕೊಂಡಾದಮೇಲೆ ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇನ್ನೂ ನಾನು ಫ್ಲೇಮನ್ನು ಆನ್ ಮಾಡಿಲ್ಲ. ಸೊ ಎಣ್ಣೆನ ಹಾಕ್ಕೊಂಡಾದಮೇಲೆ ನಾವು ಫ್ಲೇಮನ್ನು ಆನ್ ಮಾಡಬೇಕು. ಈ ಒಂದು ಎಣ್ಣೆ ಮಾಡುವಾಗ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿದರೆ ತುಂಬಾ ಒಳ್ಳೆಯದು. 10-15 ನಿಮಿಷದೊಳಗೆ ಈ ಒಂದು ಎಣ್ಣೆ ಆಗಿಬಿಡುತ್ತೆ. ಸರಿನಾ? ತುಂಬ ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ನೋಡಿ, ನಾವು ಇವತ್ತು ಉಪಯೋಗಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ತಲೆ ಕೂದಲಿಗೆ ಒಂದು ಸಖತ್ತಾಗಿರುವಂಥ ಪೋಷಣೆಯನ್ನು ಕೊಡುತ್ತೆ. ಸೊ ನೋಡಿ, ಇವಾಗ ಆಮ್ಲ ಅಲ್ವಾ ನಾವು ಹಾಕಿರೋದು. ಆಮ್ಲ ಏನಿದೆ ಅದು ಅಂದರೆ ಒಣನೆಲ್ಲಿಕಾಯಿ, ಇದು ವಿಟಮಿನ್ ಸಿ ಇಂದ ತುಂಬಿಕೊಂಡೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ವಿಟಮಿನ್ ಸಿ ನಮ್ಮ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು. ಸೊ ಈ ಒಂದು ಆಮ್ಲ ನಮ್ಮ ಕೂದಲು ಬಿಳಿಯಾಗೋದನ್ನು ತಡೆಯುತ್ತೆ. ಸರಿನಾ? ಇದ್ರ ಜೊತೆಗೆ ನಾವು ಉಪಯೋಗಿಸುವಂಥ ಕರಿಬೇವಲ್ಲಿ ಬೀಟಾ ಕ್ಯಾರೋಟಿನ್ ಪ್ರೋಟೀನ್ ಸಿಕ್ಕಾಪಟ್ಟೆ ಇರೋದ್ರಿಂದ ತಲೆ ಕೂದಲು ತೆಳು ಆಗೋದನ್ನು ತಡೆಯುತ್ತೆ, ಅಂತ ಅಂದರೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿರುವಂಥ ಕಲರನ್ನು ಮೇಂಟೈನ್ ಮಾಡಲಿಕ್ಕೆ ಈ ಕರಿಬೇವು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡೈಲಿ ನೀವು ಏನಾದರೂ 4-5 ಕರಿಬೇವಿನ ಎಲೆಗಳನ್ನು ತಿಂತಾ ಬಂದರೆ ನಿಮ್ಮ ಹೇರ್ ಫಾಲ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸರಿನಾ? ಆಮೇಲೆ ನಾವು ಯೂಸ್ ಮಾಡಿರುವಂಥ ಈರುಳ್ಳಿ ಏನಿದೆ ನಮ್ಮ ಕೂದಲು ತುಂಬ ಹೆಲ್ದಿಯಾಗಿ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೆ ಸ್ಪ್ಲಿಟ್ ಎಂಡ್ಸ್ ಏನಾಗುತ್ತೆ ನಮ್ಮ ಕೂದಲು ಒಡೆಯುವುದು ಅಂತ ಏನು ಹೇಳ್ತಾರೆ, ಅದನ್ನು ಕೂಡ ಇದು ತಡೆ ಹಿಡಿಯುತ್ತೆ. ಮತ್ತು ಮೆಂತೆ ಕೂಡ ಅಷ್ಟೇ, ತಲೆ ಹೊಟ್ಟಿನ ನಿವಾರಿಸೋದ್ರ ಜೊತೆಗೆ ನೆತ್ತಿಯನ್ನು ತುಂಬ ತಂಪಾಗಿರುತ್ತೆ ಮತ್ತು ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಶೈನನ್ನು ನೀಡುತ್ತೆ. ಸೊ ರೋಸ್ಮೆರಿ ಡ್ರೈ ಲೀವ್ಸ್ ಕೂಡ ಅಷ್ಟೇ, ಅಂದರೆ ನ್ಯೂ ಹೇರ್ ಗ್ರೋತಿಗೆ ರೋಸ್ಮೆರಿ ಲೀವ್ಸ್ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ನೀವು ಬೇಕಾದರೆ ಅಲೋವೆರಾ ಹಾಕ್ಕೋಬೋದು. ಅಲೋವೆರಾ ಪ್ಲ್ಯಾಂಟ್ಸ್ ಇದ್ದರೆ, ಸೊ ಅಂಗಡಿಯಿಂದ ತಂದಿರುವಂತಹ ಅಲೋವೆರಾ ಜೆಲ್ ಅದನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಪ್ಲ್ಯಾಂಟ್ ಇದ್ದರೆ ನೀವು ಅಲೋವೆರಾನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಸರಿನಾ? ಇವಾಗ ನೋಡಿ 10-15 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಬಂದರೆ ಅಷ್ಟು ಕಲರ್ ಚೇಂಜ್ ಆಗಿದೆ. ಈರುಳ್ಳಿ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಆಮೇಲೆ ಕರಿಬೇವು ಇರ್ಬೋದು ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಒಂದು 5 ನಿಮಿಷ ಮತ್ತೆ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡಾದಮೇಲೆ ಈ ಫ್ಲೇಮನ್ನು ಆಫ್ ಮಾಡೋಣ. ಸೊ ನೀವು ಎವ್ರಿ ಟೈಮ್ ಈ ಒಂದು ಎಣ್ಣೆನ ಯೂಸ್ ಮಾಡುವಾಗ ತುಂಬ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೇಕಾಗುತ್ತೆ. ರೂಟಿಗೆ ಮಸಾಜ್ ಮಾಡಿಕೊಂಡ್ರೆ ಮಾತ್ರ ಅಲ್ವಾ ನಮ್ಮ ಕೂದಲು ತುಂಬ ಚೆನ್ನಾಗಿ ಥಿಕ್ಕಾಗಿ ಬೆಳೆಯೋದು. ಸರಿನಾ? ರೂಟ್ ಟು ಟಿಪ್, ಕೂದಲು ಬುಡದಿಂದ ತುದಿಯವರೆಗೆ ಚೆನ್ನಾಗಿ ಈ ಒಂದು ಆಯಿಲನ್ನು ಹಾಕಿ ಮಸಾಜ್ ಮಾಡ್ಕೋಬೇಕು. ಸರಿನಾ? ಇವಾಗ ನೋಡಿ 15 ನಿಮಿಷ ಆಯಿತು. ಫ್ಲೇಮನ್ನು ಆಫ್ ಮಾಡಿ ಇವಾಗ ನಾನು ಇದನ್ನು ಹೀಗೆ ಕೂಲ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಈ ಒಂದು ಆಯಿಲನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು. 1 ನೈಟ್ ಕೂಡ ನೀವು ಇದನ್ನು ಹೀಗೆ ಬಿಟ್ಟರೆ ನಡೆಯುತ್ತೆ. ಬಟ್ ನಾನು ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಈ ಒಂದು ಆಯಿಲನ್ನು ಮಾಡಿದ್ದು. ಈವ್ನಿಂಗ್ ಒಂದು 7-8 ಗಂಟೆ ಅಷ್ಟೊತ್ತಿಗೆ ನಾನು ಈ ಒಂದು ಆಯಿಲನ್ನು ಬಸಿಲಿಕ್ಕೆ ಶುರು ಮಾಡಿದ್ದೀನಿ. ಸರಿನಾ? ಈ ಒಂದು ಆಯಿಲನ್ನು ಶೋಧಿಸ್ಕೊಳ್ಳಿಕ್ಕೆ ನಾನು ಒಂದು ಬಿಳೆದಾದಂತಹ ತೆಳ್ಳಗಿರುವಂಥ ಬಟ್ಟೆನ ತೊಗೊಳ್ತಾ ಇದ್ದೀನಿ. ಸೊ ಆದಷ್ಟು ಬಿಳೆ ಬಟ್ಟೆನ ತೊಗೊಂಡ್ರೆ ಒಳ್ಳೆಯದು. ಕಲರ್ ಹೋಗುವಂಥ ಬಟ್ಟೆ ಇದ್ದರೆ ಅವಾಯ್ಡ್ ಮಾಡಿ. ಸರಿನಾ? ಇವಾಗ ಇದರಲ್ಲಿ ಎಣ್ಣೆ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀರಾ? ಎಣ್ಣೆ ಇದರಲ್ಲೇ ಇದೆ, ಸಿಗುತ್ತೆ. ಸೊ ನೋಡಿ, ಇದು ಈ ಬಟ್ಟೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿಬಿಟ್ರೆ ನಮಗೆ ಎಣ್ಣೆ ಸಿಗುತ್ತೆ. ಈ ಒಂದು ಎಣ್ಣೆನ ಉಪಯೋಗಿಸೋದು ಹೇಗೆ ಅಂತ ಕೇಳಿದರೆ, ನೀವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚಿನ ದಿನ ನೈಟು ಈ ಒಂದು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ರೂಟಿಗೆ ಮಸಾಜ್ ಮಾಡ್ಕೋಬೇಕು.
ಯಾಕಂದರೆ ನಮ್ಮ ಹೇರ್ ಸ್ಟ್ರಾಂಗ್ ಆಗೋದು ರೂಟಲ್ಲಿ. ಹಾಗಾಗಿ ರೂಟಲ್ಲಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ತಲೆ ಬುಡದಿಂದ ತುದಿಯವರೆಗೆ ಈ ಒಂದು ಎಣ್ಣೆನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಶಾಂಪೂ ಮಾಡಿದರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಒಂದು ಒಳ್ಳೆ ಶೈನ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬಂದರೆ ಖಂಡಿತ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸರಿನಾ. ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಅಂತ ತುಂಬ ಆಸೆ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ 1-1.5 ತಿಂಗಳ ತನಕ ಆರಾಮಾಗಿ ನಾನು ಯೂಸ್ ಮಾಡ್ಬೋದು, ಸರಿನಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದರೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ, ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್, ಸಿ ಯು ಸೂನ್ ಗೈಸ್.